ವಾಟ್ಸಪ್ ಪೀಪಲ್, ನಾವು ಇವತ್ತು ಬಂದಿದ್ದೀವಿ ಕುಮಾರ. ಯಾ ಲೆಟ್ಸ್ ಗೋ. Hold up. Wait a minute. Something ain't right. ಯೋ, ಈಗ ಆಫೀಸಿಂದ ಲಾಗೌಟ್ ಆದೆ. ಇಲ್ಲಿಂದ ಡೈರೆಕ್ಟ್ ಟಿ ಟಿ ಏನೋ ಮಾಡಿದ್ದಾರೆ, ಅದಕ್ಕೆ ಹತ್ತದು ಹೋಗ್ಬಿಟ್ಟು. ಅವ್ವ ಓಕೆ, ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ಟಿ ಸ್ವಲ್ಪ ಮುಂದೆ ದಾಟೋಯ್ತು. ಮಚ್ಚ ಇಲ್ಲ ಇದೆ, ನೋ ವರೀಸ್, ವಿಲ್ ಗೆಟ್ ದೇರ್. That's our TT. Let's go. Hi bro. Very पे हुआ है. हाँ हाँ. ದಾಂಡೇಲಿ ಬೀಚ್ ಇದೆಯಾ? ಅದು ದಾಂಡೇಲಿಂದ ಅದ ಗೋಕರ್ಣಕ್ಕೆ ಹೋಗಿದ್ವಲ್ಲ. ಹಾಂ ಅಲ್ಲಿ ಹೋಗಿದ್ವಿ. ಹಾಂ, ಖಾಲಿ ಹೊಡೆದಿದ್ದೆ. ಓಕೆ. ಗಾಡಿ ಈ ಥರ ಫುಲ್ ಆಫ್ ರೋಡು. ಆಫ್ ರೋಡಲ್ಲಿ ಹಿಂಗೂ ಇಲ್ಲ, ಕಲ್ಗಳಿದೆ. ಸರಿ ಹೆಂಗೋ ಹೋದ್ವಿ. ಒಂದು ಸ್ವಲ್ಪ ದೂರ ಆದ್ಮೇಲೆ ಆ ಗಾಡಿನೂ ಹೋಗಲ್ಲ. ಓಕೆ. ಗಾಡಿ ನಿಲ್ಸಿ ಹೋಗ್ಬೇಕಂದ್ರೆ ನಿಲ್ಸಿ ಹೋಗ್ತಾ ಇದ್ದೀವಿ, ಫುಲ್ಲು ಕಾಡು. ಒಂದು ಯಾವುದೋ ಒಂದು ನಾಯಿ ಇದೆ. ಅದ್ರ ಜೊತೆ ಒಬ್ಬ ಅಂಕಲ್ ಇದ್ದಾರೆ. ಅಂಕಲ್ ಇದು ಬೇಟೆ ಆಡೋಕ್ಕೆ ಯೂಸ್ ಮಾಡೋ ನಾಯಿ, ಇದು ಮುಂದೆ ಬರಬೇಡಿ, ನಾನು ಹಿಂಗೆ ಮರೆಯಾಗಿ ನಿಂತ್ಕೋತೀನಿ, ನೀವು ಹೋಗಿ ಅಂತ. ಪುಷ್ಪಗಿರಿ. ಲೇಟ್ ಆಗ್ಬೇಕಲ್ಲ. ಶರ್ಟಾ? ಯಾವ ಕಲರ್? ಇದೇನಪ್ಪ ಇನ್ನೇನು? ಬಟ್ ಅದೇನು ಹತ್ತಕ್ಕಿರೋದು ಗೊತ್ತಿಲ್ಲಪ್ಪ. Taking all these photos through your app or something. After recording, you're syncing all these videos and audios to the app, mobile app. No, it will be saved in this one. Okay. Internal. Okay. ಅಲ್ಲೇ ಇಟ್ಟಿದೆ. ಅಲ್ಲಿ ಇಟ್ಬೇಡಿ, ತಗೊಂಡ್ಬನ್ನಿ. ತರಲಾ? ಇದು ಚೆಕ್ ಪೋಸ್ಟ್ ಇದು. ಇಲ್ಲೆಲ್ಲ ಒಳಗೆ ಇಟ್ರಲ್ಲ. Slippers so I kept it over there. ಓ, ಇದರಲ್ಲಿ ಇಲ್ಲ ಹಾಕದ, ಅದ್ರ ಜೊತೆ ಸೇರ್ಸಿ ನಂದು ಹಾಕ್ತಿದ್ದ ಆ ಕಡೆ. ಜಿಪ್ ಇಲ್ಲ, ಏನಿಲ್ಲ. ಏನೋ ಅದು ಅಷ್ಟಲ್ಲ. ನೀನು ಬಂದ ಮೇಲೆ ಎದ್ದು ಮಾಡಿದ್ದು ನಾನು. ಸಕ್ಕತ್ತಾಗಿದೆ. ನಮ್ಗೆ ಇಲ್ಲಿ ಊಟ ಅಂದರೆ ಭಾಳ ಇಷ್ಟ. ಬಿಸಿ ಬಿಸಿಯ
ಕುಕ್ಕರಿಗೆ ಹಾಕಿದೆ. ಈ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಊಟ ಬಿಟ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳ್ಳೆ ಕುಕ್ ಇರ್ತಾರೆ. ಅನ್ನ ಮಾಡೋದಿಲ್ಲಿ. ಹೌದಾ? ಥ್ಯಾಂಕ್ ಯು. ಬೆಂಗಳೂರವ್ರೆ ನಾವು. ಈಗಲೇ ಜೋಶ್ ಈಗ ಇದು ನಾವು ಆಡೋದೊಂದು ವಾಯ್ಸು. ಹಾಂ, ಅದು ಸಸ್ತ ರೀಲ್ ಬರುತ್ತೆ ನೋಡಿ. ಈಗ ಸಸ್ತಾ ರೀಲ್ ಯಾವುದು? ಮೌಂಟ್ ಎವರೆಸ್ಟ್ ಅಂತ ಬರುತ್ತೆ. ಆಮೇಲೆ ನಮಗೆ ಇಬ್ಬರಿಗೆ ಹೇಳ್ತಾರೆ. ಜಾಸ್ತಿ ಮುಂದಾದ್ರೆ ವೆಯ್ಟ್ ಮಾಡಿ, ಒಟ್ಟಿಗೆ ಹೋಗೋಣ. ಆದಷ್ಟು ಕವರ್ ಮಾಡೋದು. ಅಟ್ಲೀಸ್ಟ್ 1 ಗಂಟೆಗಂತೂ ಮೇಲೆ ಹೋಗೋ ಥರ ಹೋಗೋಣ. ಬೇಗ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಇವತ್ತು. ಲಾರ್ಡ್ ಸುಬ್ರಹ್ಮಣ್ಯ ಹೀ ಕಿಲ್ಡ್ ರಾಕ್ಷಸರಿಗೆ ಏನಂತಾರೆ? He killed demons and he came here and he settled here after killing the Rakshasas. Okay, after that ಏನಾಯಿತು ಅಂದರೆ ಅವನು ಸತ್ತೋದ್ಮೇಲೆ ದೇ ಕೇಮ್ ಹಿಯರ್. ಸೊ ಅವನ ಹೆಸರು ಅಂತ ಇನ್ನೊಬ್ಬನ ಹೆಸರು ದೇವಲೋಕದವನು ಇಂದ್ರ ಲಾರ್ಡ್ ಇಂದ್ರ ಗಿವ್ ಹಿಸ್ ಡಾಟರ್ ಟು ಸುಬ್ರಹ್ಮಣ್ಯ and they got married in the peak which we are going today. There you can see the Lord Subramania's leg structure. So ಅದಕ್ಕೆ from that day it is called like for that purpose many people have come. All the goddess, everybody came on the peak. They celebrated the marriage on the peak. So after that what happened? They bring the different types of water. So somebody got from Ganga, Yamuna, all those rivers, they got it and they put it over there. So those river started from there and it is going now. That river called Kumaradhara. So it is the origin of that river is Kumara Parvata. That's why it is called as Kumaradhara. So ಅಲ್ಲಿಂದ ನದಿ ಹರ್ಕೊಂಡು ಬರುತ್ತೆ and it will reach the Arabi Ocean. ಬಂಡೆ ಇದೆ ಅಲ್ಲಿ, ಅದು 5 ಹೆಡೆ ಹಿಂಗೆ ಇಟ್ಕೊಂಡಿರೋದು ಕಾಣುತ್ತೆ. ಕ್ಯಾನ್ ಟೇಕ್ ಫೋಟೋಸ್ ಓವರ್ ದೇರ್. ಸೊ ಅಷ್ಟು ಪ್ಲೇಸ್ಗೆ ಹೋಗ್ತೀವಿ. ದಿಸ್ ಇಸ್ ವೆರಿ ಸ್ಯಾಕ್ರೆಡ್ ಪ್ಲೇಸ್, ತುಂಬ ಪವಿತ್ರವಾದ ಜಾಗ. ಸುಸು ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ, ಮೇಲೆ ಏರೋ ಮಾಡೋಕ್ಕೆ ಹೋಗಬೇಡಿ. ಮಾಡೋದಿದ್ರೆ ಇಲ್ಲೇ ಕಾಡು ಮಧ್ಯನೇ ಮಾಡಿ. ಆಮೇಲೆ ತಿಂದಿದ್ದು ಕೂಡ ಅಲ್ಲಲ್ಲೇ ಎಸಿಬೇಡಿ, ಎಲ್ಲ ಒಂದೇ ಕಡೆ ಫುಡ್ ವೇಸ್ಟನ್ನು ಕೂಡ ಥ್ರೋ ಮಾಡಿ. ಆದಷ್ಟು ಬಾಕ್ಸಲ್ಲೇ ಇಟ್ಕೊಂಡು ವಾಪಸ್ ತರಕ್ಕೆ ಟ್ರೈ ಮಾಡಿ. ಡೋಂಟ್ ಥ್ರೋ ಎನಿಥಿಂಗ್. ಪ್ಲಾಸ್ಟಿಕ್ ಮಾತ್ರ ಹಾಕಲೇಬೇಡಿ. ಸೊ ದಿಸ್ ಇಸ್ ದ 68th ಟ್ರಕ್ ವಿ ಆರ್ ಡೂಯಿಂಗ್ ವಿದೌಟ್ ಥ್ರೋಯಿಂಗ್ ಸಿಂಗಲ್ ಪ್ಲಾಸ್ಟಿಕ್. ಸೊ ಡೋಂಟ್ ಥ್ರೋ ಎನಿ ಪ್ಲಾಸ್ಟಿಕ್ ಆ್ಯಂಡ್ ಬ್ಯಾಡ್ಜಸ್ ಆಲ್ಸೋ ಕೀಪ್ ವಾಚ್ ಯುವರ್ ಬ್ಯಾಡ್ಜಸ್. ಇಫ್ ಇಟ್ ಫಾಲ್ಸ್ ಡೌನ್ ಕೀಪ್ ಇಟ್ ಇನ್ ಯುವರ್ ಬ್ಯಾಗ್. So all the best. So this is the toughest trek in Karnataka and the third highest peak in Karnataka. First one is Mullayanagiri and second one I've ಹೇಳಿದ್ದೆ Thadiyandamal. Thadiyandamal. So this is the third one. So and trek wise this is the toughest because you will get the trails. So ಕಾಡು ಸಿಕ್ಕತ್ತೆ, ಮರ ಸಿಕ್ಕತ್ತೆ, ಬಂಡೆಕಲ್ಲು ಸಿಕ್ಕತ್ತೆ. You will get all types of trails here. So careful and be in a group only. So group ಬಿಟ್ಟು ಯಾರು ಎಲ್ಲೂ ಹೋಗಬೇಡಿ, ಆದಷ್ಟು ಒಟ್ಟಿಗೆ ಹೋಗೋಣ. ಸೊ ವಾಕಿ ಇವ್ರ ಹತ್ರ ಒಂದಿದೆ, ನಿಮ್ಮ ಹತ್ರ ಒಂದಿದೆ. ಸೊ ವಾಕಿ ಇದ್ದವ್ರು ನೀವು ಮುಂದಿರ್ತೀರಲ್ವಾ? ಹಿಂದಿರ್ತೀರ. ಓಕೆ, ಎಲ್ಲ ಒಟ್ಟಿಗೆ ಹೋಗೋಣ. ಇಫ್ ಇನ್ ಕೇಸ್ ಯಾರು ಮುಂದೋದ್ರೆ ವಾಕಿ ಇದ್ದವ್ರು ಮುಂದೋಗಿ, ಹಿಂದಿದ್ರೆ ವಾಕಿ ಇರೋರು ಹಿಂದಿರಿ ಅಷ್ಟೇ. ರೊಟೇಟ್ ಮಾಡ್ಕೋತಾ ಇರಿ ಇದನ್ನು. ಚಲೋ, ಲೆಟ್ಸ್ ಗೋ. ಎಲ್ಲ ಇಲ್ಲಿ ಹೋಗ್ಬೇಡಿ, ಆಮೇಲೆ ಫೋಟೋ ತೆಗೀರಿ. ಹೋಗ್ಬೇಡಿ, ಸ್ವಲ್ಪ ಐತೆ ಬನ್ನಿ ಕಂಬದ ಆ ಕಡೆ ಲಾಂಗ್ ಇದೆಯಾ ಚೆಕ್ ಮಾಡ್ತಾವಲ್ಲ. We got our boy Gagan D in the house. What's up, people? How's it going? How's the Josh? Hi. Hi. As usual. As usual. Mount Everest. True with nature. One with nature. One with nature. ಹೌದಾ? ಹಂಗಾದ್ರೆ ನೀನು ಬೇರೆ ಇಷ್ಟಾದ್ರೆ ಗೊತ್ತಾಗಿಲ್ಲ ಅಂದರೆ
ಹಿಂದೆ ಹೋಗ್ತಾನೆ, ನೀನು ತೆಗಿತೀನಿ. ಬಟ್ ಲೊಕೇಶನ್ ಡೌನ್ಲೋಡ್ ಮಾಡಿರಲ್ವಲ್ಲ, ಆಗಲ್ಲ. ಬಟ್ ನಾವು ಲೊಕೇಶನ್ನಲ್ಲಿ ನಮ್ಮ ಲೊಕೇಶನ್ ಮಹಾರಾಷ್ಟ್ರದಲ್ಲಿ ಏನು ಟಫ್ ಟ್ರೆಕ್ಸ್ ಇದೆ ಇದು ಬೆಸ್ಟ್ ಅಲ್ಲ ಒಂಥರ, ಕೆಳಗೆ ಫುಲ್ ನೆರಳು, ಮರದ ಟಾಪಿಗೆ ಅಷ್ಟೇ ಬಿಸಿಲು. ಅಲ್ಲಿ ಬಿಸಿಲಿರೋ ಕಡೆ ಒಳ್ಳೆ ಫೋಟೋಜೆನಿಕ್ ಶಾಟ್ಸ್. ಹಾಂ, ನಮ್ಮಪ್ಪ ಭಯ ತಗೊಂಡ್ಬಿಟ್ಟಿದ್ರೆ ಮೆಡಿಕಲ್ ಕಡೆ ಕಳಿಸ್ಬಿಟ್ಟಿರೋರು. ಅದಕ್ಕೆ ಈ ಥರ ಬಂದಿತ್ತು. ಅಲ್ಲ, ಅದಕ್ಕೆ ಹೋಗ್ಬೇಕಂತಲೇ ಇರಲ್ಲ, ಆದರೆ ನಮ್ಮಪ್ಪ ಫೋರ್ಸ್ ಮಾಡ್ತಿದ್ರು. ಅದಕ್ಕೆ ಅದೇ ಮಾಡಿಲ್ಲ ಅಂತ ಫಸ್ಟ್ ದಾರಿ ಕ್ಲೋಸ್ ಹೋಗ್ಬಿಟ್ಟೆ. ಗ್ರಿಪ್ ಐತೆ, ಏರ್ಬೋದು ಅದು. ಇಲ್ಲ ಇಲ್ಲ, ಏನು ಹಿಡನ್ ಸ್ಪಾಟ್. ನೀರು ತುಂಬುತ್ತಾ ಅಂತ ಮಳೆಗಾಲದಲ್ಲಿ. ಜಕೂಸಿ ಮಂಕೀಸ್ ನೀರು ಕುಡಿಯಾಕ ಕಾಡು ಪ್ರಾಣಿಗಳಿಗೆ ಮೇ ಬಿ. ಮಶ್ರೂಮ್ ಇದೆ ನೋಡು. ಹಾಂ, ಮಶ್ರೂಮ್ ತಿಂದರೆ ಕೆಳಗೆ ಎಲ್ಲಿದೆ ಮ್ಯಾಜಿಕ್ ಮಶ್ರೂಮ್. ಸೀತೆ ಹೂವು ಅಂತಾರೆ. ವೆಸ್ಟರ್ನ್ ಘಾಟಿಗೆ ಎಂಡಮಿಕ್ ಅಂದ್ರೆ ಸೀತಾಫಲ ಅಂತಾರಲ್ಲ. ಸೀತಾಫಲ ಇದು ಆ ಥರದ್ರಲ್ಲಿ ಲ್ಯಾಂಡ್ ಅಂದ್ರೆ ಎಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಾತ್ರ ಸಿಗೋವಂಥದ್ದು, ಬೇರೆ ಕಡೆ ಎಲ್ಲೂ ಸಿಗಲ್ಲ. ಈ ಗಿಡದ ಮೇಲೆ ಇದೆಲ್ಲ ಬಂದಿದೆಲ್ಲ ಲ್ಯಾಂಡ್ ಆರ್ಕಿಡ್. ಯಾವುದು ಸ್ಪೀಚಸ್ ಎಲ್ಲ ಗೊತ್ತಾಗಲ್ಲ. ಅದು ಬೇರೆ ನಾನು ನೋಡ ಹೇಳ್ತಾ ಇದ್ದೆ, ಮಳೆಗಾಲದಲ್ಲಿ ಮಾತ್ರ. ಮೇ ಬಿ ಅದು ಪುಟಾಣಿ ಹೂವು, ಅಂದ್ರೆ ಕೆಲವೊಂದು ಟೈಮ್ ಚೆನ್ನಾಗಿ ಬೆಳೆದಾಗ್ಲೂ ಇಲ್ಲ, ಅದಷ್ಟೇ. ಬಟ್ ಯೂಶುವಲಿ ಇದು ಮಳೆಗಾಲದಲ್ಲಿ ಜಾಸ್ತಿ ನೋಡಿದ್ದೀರಾ. ಅವೆಲ್ಲ ಇಲ್ಲಿಗೆ ಮಾತ್ರ, ಬೇರೆ ಕಡೆ ಸಿಗಲ್ಲ. ನಾವು ಹಾಳು ಮಾಡ್ದಂಗೆ. ಇಲ್ಲ, ಹಿಂಗೆ ಇಟ್ಟು ಬಿಡ್ತೀನಿ. Land orchid. No wild animals found yet. Apart from me. In search of wild animals. Off track. Come on people, make some wild animal sounds. ಒಂದಂತೂ ನೀರು ಹರಿಸಿದ್ರೆ ಚೆನ್ನಾಗಿರೋದಲ್ಲ.
ನೀರು ಹರಿತಾ ಇದ್ರ ಒಬ್ರು ಅಲ್ಲಿ ಸನ್ಲೈಟ್ ರೇಸ್. ಹಾಂ ತೆಗಿದೀನಿ ವಿಡಿಯೋ ಈಗ. ಬಂದ ಒಂದು ನಿಮಿಷ ಫೋಕಸ್ ಆಯ್ತಲ್ಲ ಹಂಗೆ ರೀ. ಎಸ್ ಹಂಗೆ ಹಂಗೆ ನೋಡಿ ಬನ್ನಿ ಬನ್ನಿ ಕವರ್ ಮಾಡಿದ್ದೀವಿ. ಏನು ಕತ್ಲಿನ ಸಡನ್ನಾಗಿ ಬೆಳಕಿಗೆ ಟ್ರಾನ್ಸಿಷನು. ಕತ್ತಲಿಂದ ಬೆಳಕಿನೆಡೆಗೆ ಅಂತ. ಹಾಕ್ಬಿಟ್ಬಿಡೋ ಕ್ಯಾಪ್ಷನ್. ನೈಟಿಂದ ಅದು ಬಂದಿರುತ್ತೋ ಇಲ್ವೋ ಅದು ಯಾವುದು ಕೈ ಎತ್ತಿದೆ ಅದು ನೋಡ ಸ್ಟಾರ್ಟ್ ಆಗಿದೆ.